3 ವರ್ಷದಿಂದ 6 ವರ್ಷದ ಮಕ್ಕಳ ಎತ್ತರ ಹಾಗೂ ತೂಕ ಮತ್ತು ತೋಳಿನ ಸುತ್ತಳತೆ ಬಗ್ಗೆ ಮಾಹಿತಿ. ಮೊದಲಿಗೆ ಅಪೌಷ್ಟಿಕತೆ ಎಂದರೇನು? ಮಗುವಿನ ವಯಸ್ಸಿಗೆ ತಕ್ಕಂತೆ ದೇಹಕ್ಕೆ ಅವಶ್ಯವಿರುವ ಪ್ರಮಾಣಬದ್ಧ ಪೋಷಕಾಂಶಗಳು ಸೇವಿಸದೇ ಇರುವುದರಿಂದ ಉಂಟಾಗುವ ಪೋಷಕಾಂಶಗಳ ಕೊರತೆಗೆ ಅಪೌಷ್ಟಿಕತೆ ಎನ್ನುತ್ತೇವೆ. ಈ ಅಪೌಷ್ಟಿಕತೆಯನ್ನು ಗುರುತಿಸುವ ವಿಧಾನ 3 ವಿಧಾನಗಳಿವೆ. ಮೊದಲಿಗೆ ವಯಸ್ಸಿಗೆ ತಕ್ಕಂತೆ ತೂಕ, ಎರಡನೇದು ವಯಸ್ಸಿಗೆ ತಕ್ಕಂತೆ ಎತ್ತರ, ಹಾಗೆ ಮೂರನೇದು ಎತ್ತರಕ್ಕೆ ತಕ್ಕಂತೆ ತೂಕ. ಹಾಗೆ ಈ ಅಪೌಷ್ಟಿಕತೆಯಲ್ಲಿ 3 ವಿಧಗಳು ಬರ್ತವೆ. ಒಂದು ಕಡಿಮೆ ತೂಕ ಅಂದರೆ ಅಂಡರ್ ವೈಟ್, ಹಾಗೆ ಎರಡನೇದು ಕಡಿಮೆ ಎತ್ತರ ಸ್ಟಂಟಿಂಗ್, ಹಾಗೆ ಮೂರನೇದು ಕ್ಷೀಣ ದೇಹ ಇರುವುದು ಅಂದರೆ ವೇಸ್ಟಿಂಗ್. ಈ ಎಲ್ಲ ಅಪೌಷ್ಟಿಕತೆಯ ವಿಧಗಳನ್ನು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದರೆ ಝೆಡ್ ಸ್ಕೋರ್ನಲ್ಲಿ ನಾವು ಅಳತೆ ಮಾಡಿದಾಗ ಸಾಮಾನ್ಯ, ಸಾಧಾರಣ ಹಾಗೂ ತೀವ್ರ ಅಪೌಷ್ಟಿಕತೆಯನ್ನು ಗುರುತಿಸಬಹುದು. ಈ ಕುಂಠಿತ ಬೆಳವಣಿಗೆ ಏನು? ಕುಂಠಿತ ಬೆಳವಣಿಗೆ ಅಂದರೆ ವಯಸ್ಸಿಗೆ ತಕ್ಕಂತೆ ಎತ್ತರ ಬೆಳವಣಿಗೆಯಾಗದಿದ್ದಲ್ಲಿ ಕುಂಠಿತ ಬೆಳವಣಿಗೆ ಅಥವಾ ಸ್ಟಂಟಿಂಗ್ ಎನ್ನುತ್ತಾರೆ. ಉದಾಹರಣೆಗೆ ಗ್ರೋತ್ ಚಾರ್ಟ್ನಲ್ಲಿ -2SD ಕಡಿಮೆ ಇರುವ ಮಗುವಿಗೆ ಕುಂಠಿತ ಬೆಳವಣಿಗೆಯ ಮಗು ಎಂದು ಕರೆಯುತ್ತೇವೆ. ಕ್ಷೀಣ ದೇಹ ಇರುವುದು ಅಂದರೆ ವೇಸ್ಟಿಂಗ್, ಮಗುವಿನ ಎತ್ತರಕ್ಕೆ ತಕ್ಕಂತೆ ತೂಕ ಇಲ್ಲದೇ ಇರುವುದನ್ನು ನಾವು ಕ್ಷೀಣ ಅಥವಾ ದೇಹ ಅಥವಾ ವೇಸ್ಟಿಂಗ್ ಮಗು ಎನ್ನುತ್ತೇವೆ. ಈ ಗ್ರೋತ್ ಚಾರ್ಟ್ನಲ್ಲಿ -2SD ಕಡಿಮೆ ಇರುವ ಮಗು. ಹಾಗೆ ಸಾಧಾರಣ ಅಪೌಷ್ಟಿಕತೆ ಅಂದರೆ ಮ್ಯಾಮ್, ಎತ್ತರಕ್ಕೆ ತಕ್ಕಂತೆ ತೂಕ ಅಂದರೆ -3SD 2SD ಇರುವುದು ಹಾಗೂ ತೋಳಿನ ಮೇಲಿನ ಮಧ್ಯಭಾಗದ ಸುತ್ತಳತೆ 11.5 ಸೆಂಟಿಮೀಟರಿಂದ 12.5 ಸೆಂಟಿಮೀಟರ್ ಒಳಗೆ ಇರುವುದು ಮಗುವಿಗೆ ಎಡಿಮಾ ಇರಬಾರದು. ಈ ಮಗುವಿಗೆ ಹಸಿವು ಆಗುತ್ತಿದ್ದು ಆರೋಗ್ಯ ಸ್ವಸ್ಥ ಇರುತ್ತದೆ. ಹಾಗೂ ಸಾಧಾರಣ ಪೌಷ್ಟಿಕ ಮಕ್ಕಳಿಗೆ ಹೆಚ್ಚುವರಿ ಆಹಾರದ ಅವಶ್ಯಕತೆ ಇರುತ್ತದೆ. ತೀವ್ರತರ ಅಪೌಷ್ಟಿಕತೆ ಅಂದರೆ ಸ್ಯಾಮ್ ಅಂದರೆ ಎತ್ತರಕ್ಕೆ ತಕ್ಕಂತೆ ಕಡಿಮೆ ತೂಕ ಅಂದರೆ -3SD ಕಡಿಮೆ ಇರುವುದು ಅಂದರೆ ತೋಳಿನ ಸುತ್ತಳತೆ ಅಂದರೆ ತೋಳಿನ ಮೇಲಿನ ಮಧ್ಯಭಾಗದ ಸುತ್ತಳತೆ 11.5 ಸೆಂಟಿಮೀಟರ್ಗಿಂತ ಕಡಿಮೆ ಇರುವುದು ಮಗುವಿಗೆ ಎಡಿಮಾ ಇದ್ದಲ್ಲಿ ಅಂಥ ಮಗುವನ್ನು ತೀವ್ರ ಅಪೌಷ್ಟಿಕ ಮಗು ಎನ್ನಲಾಗುತ್ತದೆ. ಎತ್ತರ ತೂಕ ಕರೆಕ್ಟಾಗಿ ಮಾಡಿದ್ರೆ ನಿಮಗೆ ಸ್ಯಾಮು ಕರೆಕ್ಟಾಗಿ ಐಡೆಂಟಿಫೈ ಆಗುತ್ತೆ. ಸ್ಯಾಮು ಮತ್ತು ಮ್ಯಾಮು ಗೊತ್ತಾಯ್ತಾ? ಅದರಲ್ಲಿ ನೀವು ಇದರಲ್ಲಿ ವೇಸ್ಟಿಂಗಲ್ಲಿ ನೋಡಬೇಕು. ಅದು ಬುಕ್ ಕೊಡಿ, ಚಾರ್ಟ್ ವೇಸ್ಟಿಂಗ್ ಸ್ಯಾಮ್ ನೋಡಿ ಬುಕ್ ಎತ್ತರ ನೋಡಿ. ಎತ್ತರ ಆದ ತಕ್ಷಣ ತೂಕ ನೋಡಬೇಕು. ತೂಕ ಆದ ತಕ್ಷಣ ಈ ಚಾರ್ಟ್ ಅಲ್ಲಿ ಎತ್ತರ ತೂಕ ಇರುತ್ತೆ. ಈ ಹೈಟಿಗೆ ನೋಡ್ಕೊಂಡು ಎಷ್ಟಿಗೆ ಬರುತ್ತೋ -3SD ಬಂದ್ರೆ ಸ್ಯಾಮ್ ಬರುತ್ತೆ. ಹಸಿರು ಬಂದ್ರೆ ಗ್ರೀನ್ ಬಂದ್ರೆ ನಾರ್ಮಲ್ ಇರುತ್ತೆ. ಹಳದಿ ಅಂದ್ರೆ ಮ್ಯಾಮ್ ಇರುತ್ತೆ. ಮ್ಯಾಮ್ ಮಕ್ಕಳು ಇದ್ದೇ ಇರ್ತವೆ. ಮ್ಯಾಮ್ ಮಕ್ಕಳದು ಪ್ರತಿ 15 ದಿನಕ್ಕೆ ಒಂದ್ಸರಿ ನೀವು ರಿಪೀಟ್ ಆಗಿ ಎತ್ತರ ತೂಕ ಮಾಡಲೇಬೇಕು. ಯಾವಾದ್ರೂ ಮ್ಯಾಮ್ ಬಂದ್ರೆ, ಹಳದಿ ಮಕ್ಕಳು ಬಂದ್ರೆ ಅವನ್ನ 15 ದಿನಕ್ಕೆ ಒಂದ್ಸರಿ ರಿಪೀಟ್ ಆಗಿ ಎತ್ತರ ತೂಕ ನೋಡ್ತಿರ್ಬೇಕು. ಯಾಕೆ ಅಂತಂದ್ರೆ ಹಳದಿ ಮಕ್ಕಳೇನೆ ಸ್ಯಾಮ್ ಆಗೋ ಚಾನ್ಸಸ್ ಇರುತ್ತೆ, ಮ್ಯಾಮ್ ಮಕ್ಕಳೇನೆ ಸ್ಯಾಮ್ ಆಗೋದು. ಹಂಗಾಗಿ 15 ದಿನಕ್ಕೆ ಒಂದ್ಸರಿ ಅವನ್ನ ಚೆಕ್ ಮಾಡೋದು, ಎತ್ತರ ತೂಕ ನೋಡ್ತಾ ಇರೋದು ಹಳದಿ ಮಕ್ಕಳು. ಗೊತ್ತಾಯ್ತಾ? ಈಗ ಒಂದ್ ಮಗು ಮಾಡಬೇಕು. ಒಂದ್ ಮಗು ತೋರಿಸಿ ಎತ್ತರ ನೋಡಿ. ಫಸ್ಟ್ ಕರೆಕ್ಟ್ ಆಗಿ ಟಚ್ ಆಗ್ಬೇಕು ಹೆಡ್ಡಿಗೆ. ಸ್ಟ್ರೈಟ್ ಆಗಿರಿಸಿ. ಕರೆಕ್ಟ್ ಕೈ ಕೆಳಗೆ. ಎಲ್ಲಿಗೆ ಬರುತ್ತೆ ಎತ್ತರ? 96 ಸರ್. 96. ಕಾಲು ಹೇಗಿರ್ಬೇಕು? ಕಾಲು ಹಿಂದ್ಗಡೆ ಕರೆಕ್ಟಾಗಿ ಜೋಡಿಸ್ಬೇಕು ಸರ್, ಈ ತರ. ಗೊತ್ತಾಯ್ತಾ? ಹಿಂದ್ಗಡೆ ತಲೆ ಸ್ಟ್ರೈಟ್ ಆಗಿರ್ಲಿ. ಈಗ ನೋಡಿ ಎಲ್ಲಿಗೆ ಬಂತು? 96 ಸರ್. 96. ಎತ್ತರ ಆದ ತಕ್ಷಣ ತೂಕ ನೋಡ್ಬೇಕು. ಕರೆಕ್ಟ್ ಆಗಿ ಹಿಂದಕ್ಕೆ ಜೋಡಿಸಿ, ಹಿಂದಕ್ಕೆ ಹಿಡಿ ಕಾಲು. ನಮ್ಮ ಊಟ ನೋಡಿ ಇದು ತೆಗಿಬೇಕಿದು.
ಹೈಟ್ ಡಿಫ್ರೆನ್ಸ್ ಬರುತ್ತೆ, ತೆಗೀರಿ ಅದು. ಹ್ಮ್ ಲೆವೆಲ್ ಮಾಡಿ, ಹ್ಮ್ ಕಾಲು ಹಿಂದ್ಗಡೆ ಜೋಡಿಸಿದ್ದೀರಾ? ಕರೆಕ್ಟ್. ಎಷ್ಟು ಬರುತ್ತೆ ನೋಡಿ? 85 ಸರ್. 85. ಇದು ಬರ್ಕೊಳ್ಳಿ ಒಂದು ಕಡೆ. 85 ಹೈಟ್. ನೆಕ್ಸ್ಟ್ ಬನ್ನಿ. ಎತ್ತರ ಆದ ತಕ್ಷಣ ತೂಕ ನೋಡ್ಬೇಕು. ನಿಂತ್ಕೊಬಿಟ್ಟ ಮೇಲ್ ನೋಡು, ಕೈ ಬಿಡಿ. 13 ಇದೆ. 13 kg ಇದ್ದಾಳೆ. ಇಳಿಸು. ಇದು ವೇಟ್ ಆದ್ಮೇಲೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಫಸ್ಟ್ ಬೇಕಾದ್ರೆ. ಮಾಡ್ಕೊಂಡ್ಬಿಟ್ಟು ಇದ್ರಲ್ಲಿ ಕೈ ಎಲ್ ಸ್ಟೆಪ್ ಈ ತರ ಇರ್ಬೇಕು. ಹಿಂಗಿರು. ಹಿಂಗ್ ನೋಡಿದಾಗ ಇದ್ರಲ್ಲಿ ಕಾಣುತ್ತೆ ಮಾನಿಟರ್ ಅಲ್ಲಿ. ಓಕೆ, 17 ಸೆಂಟಿಮೀಟರ್ ಇದೆ ಮಗು. 11ಕ್ಕಿಂತ ಕಡಿಮೆ ಇದ್ರೆ ತೋಳಿನ ಸುತ್ತಳದಲ್ಲಿ ಯಾವಾಗಲೂ 11ಕ್ಕಿಂತ ಕಡಿಮೆ ಇದ್ರಲ್ಲೇ ಬರ್ಬೇಕು. ಸ್ಯಾಮ್ ಅಂತ ಅಲ್ಲೇ ಗೊತ್ತಾಗ್ಬೋದು. 11ಕ್ಕಿಂತ ಕಡಿಮೆ ಲೆಸ್ ದ್ಯಾನ್ 7 ಇದೆ. ಯಾವ್ದು ಬರುತ್ತೆ ಅಂತ ಹೇಳಿ. ನೀವು ಅದರಲ್ಲಿ ಎಲ್ಲೋ ಬರುತ್ತೆ. ಎಲ್ಲೋ ಬಂದ್ರೆ ಯಾವ್ದು, ಹಳದಿ ಬಂದ್ರೆ ಮ್ಯಾಮ್ ಗೊತ್ತಲ್ಲ. ಸ್ಯಾಮು ಮ್ಯಾಮು ಡಿಫ್ರೆನ್ಸ್ ಗೊತ್ತಿದೆಯಲ್ಲ. ಸ್ಯಾಮ್ ಬಂದ್ರೆ NRC ಗೆ ಅಡ್ಮಿಷನ್ ಮಾಡಿಸ್ಬೇಕು. ಯಾವಾದ್ರೂ ಸ್ಯಾಮ್ ಬಂದ್ರೆ ಆಯ್ತಾ. ನೀವು ಒಂದ್ ಎತ್ತರ ತೂಕ ಮಾಡಿಸಿ. ತೂಕ ಮಾಡಿದಾಗ ಮಗುದು ನೀವು ನೋಡೋದು ಸ್ಟಂಟಿಂಗ್ ನೋಡ್ತೀರಾ. ಸ್ಟಂಟಿಂಗ್ ನೋಡಬಾರ್ದು. ಯಾಕಂದ್ರೆ ಸ್ಯಾಮು ಮ್ಯಾಮು ಗೊತ್ತಾಗ್ಬೇಕಂದ್ರೆ ಮೊದಲು ನೀವು ನೋಡ್ಬೇಕಾಗಿರೋದು ವೇಸ್ಟಿಂಗ್. WHO ಪ್ರಕಾರ ವೇಸ್ಟಿಂಗ್ ಅಲ್ಲೇ ನೋಡ್ಬೇಕು. ವೇಸ್ಟಿಂಗ್ ಆದ್ಮೇಲೆ ನೀವು ಸ್ಟಂಟಿಂಗ್ ನೋಡ್ಬೇಕು, ಗೊತ್ತಾಯ್ತಾ. ನೀವು ಸ್ಯಾಮು ಮ್ಯಾಮು ನೋಡೋದು ಇದರಲ್ಲೇ ನೋಡ್ಕೋಬೇಕು, ವೇಸ್ಟಿಂಗ್ ಅಲ್ಲೇ ನೋಡ್ಬೇಕು. ಈಗ ಒಂದು ಮಗುದು ಎತ್ತರ ಮಾಡೋಣ. ಎತ್ತರ ಮಾಡಿ ಒಂದು ಮಗು ಹೈಟ್. ಅದು ಇದು ತೆಗ್ಸ್ರಿ, ಅದು ಜುಟ್ಟು ತೆಗ್ಸ್ರಿ. ಹೈಟ್ ವ್ಯತ್ಯಾಸ ಬರುತ್ತೆ. ಅದು ಕರೆಕ್ಟ್ ಲೆವೆಲ್ ಆಗಿರ್ಬೇಕು. ತಲೆ ಇತ್ತು ಸ್ವಲ್ಪ 97 ಇದೆ ಸರ್. ಎತ್ತರ 97. ತೂಕ ನೋಡಿ ಈಗ. ಮೊದಲದು 0 ಮನೆ 0 ಹೆಡ್ ಮಾಡಿ ನೋಡ್ಕೊಳ್ಳಿ. ಫಸ್ಟ್ ಆನ್ ಮಾಡಿ. ಅವ್ರ ತಗೊಂಡ್ ಬರ್ಲಿಲ್ಲ, ನಮ್ಮ ತಗೊಂಡ್ ಬಂದೆ. ಇಲ್ಲ ಮೇಡಮ್, ಹೌದು. ಆಗ್ತಾ ಇದೆ ಸರ್. ಕರೆಕ್ಟ್ ಆಗಿ ನಿಲ್ಸಿ. ಅಲ್ಲಿ 2 ಪಾದ 13.3. ಬನ್ನಿ. ಅದಾದ ತಕ್ಷಣ MUSC ನೋಡ್ಬೇಕು. ಮೀಟರ್ ಬಾಪುಟ ನೀನೆ ಆ ಕಡೆಗೆ ಹೋಗ್ಬಿಡ್ರಿ. ಆ ಕಡೆ ಆ ಕಡೆ ಬರುತ್ತಾ? ಆ ಕೈ ಮಾಡ್ಬೇಕು ಯಾವಾಗ್ಲೂ. ಎಡಗೈ ಕೈ ಮಾಡ್ಬೇಕು. ಮಾಡಿ. ಉಲ್ಟಾ ಇಟ್ಟಿದ್ದೀರಾ ನಂಬರ್ಸ್? ಎಡದ ಕೈ ಎಲ್ ಶೇಪ್ ಅಲ್ಲಿ ಇರುತ್ತೆ. ಕರೆಕ್ಟ್ ಮಧ್ಯಕ್ಕಿಡಿ. ಎಷ್ಟಿದೆ? 15.5 ಇದೆ. ಎಷ್ಟು? 15.5. 15.5. ಅಲ್ಲಿ ಚಾರ್ಟ್ ತೋರಿಸಿ. ಚಾರ್ಟ್ ಇಲ್ಲಿ 15.5 ಇದೆ ಅಲ್ವಾ? ಅದ್ರದ್ದೊಂದು ಹೇಳ್ಬಿಡಿ. MUSC ಅದೊಂದು ನೋಡ್ಕೊಳ್ಳಿ. MUSC ಅಂದ್ರೆ ಮಿಡ್ ಅಪ್ಪರ್ ಆರ್ ಸರ್ಕಂಫರೆನ್ಸ್ ಅಂತೇಳಿ. ಅದೇ ಇದರಲ್ಲಿ ಗ್ರೀನ್ ಬಂದ್ರೆ ನಾರ್ಮಲ್ ಇರುತ್ತೆ, ಮತ್ತೆ ಯೆಲ್ಲೋ ಬಂದ್ರೆ ಮ್ಯಾಮ್ ಇರುತ್ತೆ, ಮತ್ತೆ ರೆಡ್ ಬಂದ್ರೆ ಸ್ಯಾಮ್ ಇರುತ್ತೆ. ಎತ್ತರ ತೂಕ ಮಾಡಿದ ತಕ್ಷಣ ನೀವು ಇದರಲ್ಲಿ ವೇಸ್ಟಿಂಗ್ ಅಲ್ಲಿ ನೋಡ್ಬೇಕು. ಗೊತ್ತಾಯ್ತಾ? ಎತ್ತರ ಎಷ್ಟಿತ್ತು ಆ ಮಗುದು? 97. ಎತ್ತರ ಯಾವ ಕಾಲಮ್ ಹೇಳಿ? ತೋರಿಸಿ. 97. ಗಂಡ ಹೆಣ್ಣ ಫಸ್ಟ್ ನೋಡ್ಕೊಳ್ಳಿ. ಹೆಣ್ಣು. ತೂಕ ಎಷ್ಟಿತ್ತು? 13.3. 13.3. ಇಲ್ಲಿ ಎಷ್ಟಿದೆ? 13.2. ಇದೇನು? ಹಸಿರಿದೆ. ಹಸಿರಿದ್ರೆ ನಾರ್ಮಲ್, ಹಳದಿ ಇದ್ರೆ ಮ್ಯಾಮ್, ರೆಡ್ ಇದ್ರೆ ಸ್ಯಾಮ್. ರೆಡ್ ಸ್ಯಾಮ್ ಬಂದಿದ್ದ ಮಗು ಏನ್ ಮಾಡ್ಬೇಕು? ರೆಫರ್ ಮಾಡಬೇಕು.
ಎಲ್ಲಿಗೆ ಮಾಡ್ತೀರಾ? NRC. NRC ಗೆ ರೆಫರ್ ಮಾಡಬೇಕು ಸ್ಯಾಮ್ ಬಂದ ತಕ್ಷಣ ಮಗು. ಮತ್ತೆ ಹಳದಿ ಮಗು ಬಂದ್ರೆ ಮ್ಯಾಮ್ ಬಂದ್ರೆ ಅದನ್ನ 15 ದಿನಕ್ಕೊಂದ್ಸರಿ ರಿಪೀಟೆಡ್ ಆಗಿ ಎತ್ತರ ತೂಕ ನೋಡ್ಬೇಕು. ನೋಡ್ಬೇಕು. ಯಾಕಂದ್ರೆ ಮ್ಯಾಮ್ ಮಗುನೇ ಸ್ಯಾಮ್ ಆಗುತ್ತೆ, ಚಾನ್ಸಸ್ ಬಹಳ ಇರುತ್ತೆ. ಹಂಗಾಗಿ ತೂಕ ನೋಡ್ತಾ ಇರ್ಬೇಕು, ಎತ್ತರ ತೂಕ ಯಾವ ಮಗುದು ಮ್ಯಾಮ್ ಮಗುದು. ಆಯ್ತಾ? ಇದು ನಾರ್ಮಲ್ ಇದೆ, ಹಿಂಗ್ ಮಾಡಿರೋ ಮಗು 13.2 ಇದೆ, ನಾರ್ಮಲ್. ಇದನ್ನ ಕರೆಕ್ಟ್ ಆಗಿ ಈ ಬುಕ್ ಬಹಳ ಚೆನ್ನಾಗಿದೆ. ಸ್ಟಂಟಿಂಗ್ ಫಸ್ಟ್ ವೇಸ್ಟಿಂಗೇ ಮಾಡ್ಬೇಕು ನೀವು ಯಾವಾಗ, ಆಮೇಲೆ ಸ್ಟಂಟಿಂಗ್ ಮಾಡಿ. WHO ಪ್ರಕಾರ ಹೇಳಿರೋದು ಅದನ್ನೇ, ವೇಸ್ಟಿಂಗ್ ಅಷ್ಟೇ ಮಾಡ್ಬೇಕು. ಎಲ್ಲರಿಗೂ ನಮಸ್ಕಾರಗಳು. ಇಂದು ಅಂಗನವಾಡಿ ಕೇಂದ್ರದಲ್ಲಿ ನಾವು 3 ರಿಂದ 6 ವರ್ಷದ ಮಕ್ಕಳ ತೂಕ, ಎತ್ತರ ಮತ್ತು ತೋಳಿನ ಸುತ್ತಳತೆಯನ್ನ ನೋಡ್ತಾ ಇದ್ದೀವಿ. ಈಗ ಆಲ್ರೆಡಿ ಒಂದು ಮಗು ಇಲ್ಲಿದೆ. ಸೊ ಈ ಮಗುವಿನ ಎತ್ತರವನ್ನ ಹೇಗೆ ನೋಡಬೇಕು ಅಂತೇಳಿ ಹೇಳ್ತೀನಿ. ಈಗ ಬನ್ನಿ. ಮೊದಲು ಮಗುವನ್ನ ಸ್ಟ್ರೈಟ್ ಆಗಿ ನಿಲ್ಲಿಸ್ಕೋಬೇಕು. ನಿಲ್ಲಿಸ್ಕೊಂಡು ಈ ಪಾದಗಳೇನಿದೆಯೋ ಆ ಪಾದಗಳು ಹಿಂದೆ ತಾಗುವಂತೆ ನಿಲ್ಲಿಸ್ಕೋಬೇಕು. ವಿ ಶೇಪಲ್ಲಿ ಇರಬೇಕು. ಬಾಡಿ ಇಲ್ಲಿ ಹೊಟ್ಟೆ ಏನು ಬೆನ್ನಿದೆಯೋ ಇದು ಈ ಒಂದು ಕರೆಕ್ಟ್ ಸ್ಟ್ರೈಟ್ ಆಗಿ ನಿಲ್ಲಿಸ್ಕೋಬೇಕು. ಮತ್ತೆ ತಲೆಯನ್ನ ನೇರವಾಗಿ ಇಟ್ಕೊಂಡು ಮಗು ನೇರವಾಗಿ ದೃಷ್ಟಿಯನ್ನು ನೋಡುವಂತೆ ಹೇಳಬೇಕು. ನೆಕ್ಸ್ಟ್ ನಮ್ಮ ಸ್ಕೇಲ್ ಇದೆಯೋ ಹೈಟ್ ನೋಡೋದು, ಎತ್ತರ ನೋಡೋದು, ಅದನ್ನ ನಾವು ನಿಧಾನವಾಗಿ ಕೆಳಗಡೆ ಸರಿಸ್ಕೊಂತ ನೋಡಬೇಕು. ಇಲ್ಲಿ ಈ ಮಗುವಿನ ಎತ್ತರ ಇಲ್ಲಿ ರೆಡ್ ಮಾರ್ಕಲ್ಲಿ ಇದೆ, ನೀವು ಆರೋ ಮಾರ್ಕ್ ಇದೆ. ಸೊ ಆ ಆರೋ ಮಾರ್ಕಲ್ಲಿ ಏನು ಬರುತ್ತಲ್ವಾ, ಈಗ 114 ಎಕ್ಸಾಕ್ಟ್ ಆಗಿ ಈಗ ಮಗು ಎಷ್ಟು ಎತ್ತರ ಇದೆ, 114 ಇದೆ. ಈಗ ಅದೇ ಮಗುವಿನ ತೂಕವನ್ನ ನೋಡೋಣ. ನೇರವಾಗಿರು. ಮಗುವಿನ ತೂಕ ಮಾಡಬೇಕಾದ್ರೆ ಸ್ಟ್ರೈಟ್ ಆಗಿ ನಿಂತ್ಕೊಂಡು ಮಗು ಯಾವುದೇ ರೀತಿಯಾದ ದಪ್ಪನಾದ ಉಡುಪು ಧರಿಸಿಲ್ಲದೆ ಇರೋ ರೀತಿಯಾಗಿ ನೋಡ್ಕೋಬೇಕು. ಫಸ್ಟು ನಾವೇನೋ ದಪ್ಪನಾದ ಉಡುಪು ತರಿಸಿಲ್ಲ ಅನ್ನೋದು ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ನಾವು ತೂಕವನ್ನ ನೋಡಬೇಕು. ಈಗ ಮಗು ಎಕ್ಸಾಕ್ಟ್ ಆಗಿ 20 kg ಇದೆ. ಮೊದಲಿಗೆ ನಾವು ತೂಕ ಮಾಡೋದಕ್ಕಿಂತ ಮುಂಚೆ ಈ ಸ್ಕೇಲ್ ಏನಿದೆಯಲ್ಲ ಆ ಸ್ಕೇಲಿಂದು ಎಕ್ಸಾಕ್ಟ್ ಆಗಿ 0 ಇದೆಯೋ ಅನ್ನೋದನ್ನ ನಾವು ಕನ್ಫರ್ಮ್ ಮಾಡ್ಕೋಬೇಕು. ಅದನ್ನ ನಿಖರವಾಗಿ ಕನ್ಫರ್ಮ್ ಮಾಡ್ಕೊಂಡಿದ್ದಾದ್ಮೇಲೆ ಮಗುವಿನ ನಾವು ಆ ತೂಕವನ್ನು ಮಾಡೋದಕ್ಕೆ ರೆಡಿ ಆಗಬೇಕು. ಅದಕ್ಕಿಂತ ಮುಂಚೆ ಮಗು ಯಾವುದೇ ರೀತಿಯಾದ ಪಾದರಕ್ಷೆಗಳನ್ನ ಧರಿಸಿರಬಾರ್ದು. ಮತ್ತೆ ಯಾವುದೇ ರೀತಿಯಾಗಿ ದಪ್ಪನಾಗಿ ಸ್ವೆಟರ್ಸ್ ಆ ತರ ದಪ್ಪವಾಗಿರೋ ಬಟ್ಟೆಗಳನ್ನು ಸಮೇತ ಧರಿಸಿರಬಾರ್ದು. ನೆಕ್ಸ್ಟ್ ನಿಂತ್ಕೊಂಡಿದ್ದಾದ್ಮೇಲೆ ಮಗುವಿನ ಸ್ಟ್ರೈಟ್ ಆಗಿ ನಿಲ್ಲಿಸಿ ಕಾಲು ಮತ್ತೆ ಬಾಡಿಯನ್ನ ಯಾವುದೇ ರೀತಿಯಾಗಿ ಶೇಕ್ ಮಾಡಬಾರ್ದು, ಸ್ಟ್ರೈಟ್ ಆಗಿರಬೇಕು. ಈ ಮಗು ಈಗ 20 kg ಇದೆ. ಈಗಾಗಲೇ ನಾವು ಈ ಮಗುವಿನ ಎತ್ತರ ಮತ್ತು ತೂಕವನ್ನ ನೋಡಿದೀವಿ. ಈಗ ಇದೇ ಮಗುವಿನ ತೋಳಿನ ಸುತ್ತಳತೆಯನ್ನ ಹೇಗೆ ನೋಡೋದು ಅಂತ ನೋಡೋಣ. ಮೊದಲು ಈ ಪಾಪದ ಉದ್ದಂದು ತೋಳ ಇರ್ತಕ್ಕಂತಹ ಶರ್ಟ್ ಹಾಕೊಂಡಿತ್ತು. ಅದಕ್ಕೆ ಈಗ ಅದನ್ನ ತೆಗೆದಿದ್ದೀವಿ. ತೆಗೆದ್ಬಿಟ್ಟು ಈಗ ಟೀ ಶರ್ಟ್ ಹಾಕಿದೀವಿ. ಈಗ ಹೆಂಗ್ ನೋಡೋದು ಅಂತ ನೋಡೋಣ. ಮೊದಲನೇದಾಗಿ ನಾವು ಎಡಗೈ ತೋಳನ್ನ ಯಾವಾಗಲೂ ಎಲ್ ಶೇಪ್ ಅಲ್ಲಿ ಇಟ್ಬಿಟ್ಟು, ಸೊ ಈ ಎಲ್ ಶೇಪ್ ಆದ್ಮೇಲೆ ಇಲ್ಲಿ ಒಂದು ಬೋನ್ ಇರುತ್ತೆ. ಸೊ ಅದು ಮಿಡ್ ಬೋನ್ ಅಲ್ಲಿ ನಾವು ಇಟ್ಕೊಂಡು ಮೊದಲನೇದಾಗಿ ಈ ಸ್ಲಿಪ್ ಅನ್ನ ನಾವು ಸ್ಟ್ರೈಟ್ ಆಗಿ ಇಟ್ಕೋಬೇಕು. ಸೊ ಇಲ್ಲಿ ನಮಗೆ ಎಷ್ಟು ಬರುತ್ತೆ, 22 ಬರ್ತಾ ಇದೆ. ಸ್ಟ್ರೈಟ್ ನೋಡು. ಸೊ 22ರಲ್ಲಿ ನಾವು ಅರ್ಧವನ್ನ ತಗೋಬೇಕು. 22ರಲ್ಲಿ ಅರ್ಧ ಅಂತಂದ್ರೆ 11. ಸೊ 11 ಅಂದ್ರೆ ನಮಗೆ ಇಲ್ಲಿ ಈ ಪಾಯಿಂಟ್ ಅಲ್ಲಿ ತಗೋಬೇಕು. ಸೊ ಇಲ್ಲಿ ಒಂದು ನಾವು ಪಾಯಿಂಟ್ ಅನ್ನ ಮಾಡ್ಕೊಂಡಿದ್ದಾದ್ಮೇಲೆ ಇದನ್ನ ನೀಟಾಗಿ ಪ್ಲೇಸ್ ಮಾಡ್ಕೋಬೇಕು. ಸೊ ಆರ ಮಾರ್ಕ್ ನಮಗೆ ಸಿಗ್ತದೆ. ಇಲ್ಲಿ ಕರೆಕ್ಟಾಗಿ 16.5 ತೋಳಿನ ಸುತ್ತಳತೆ ಈ ಮಗುವಿಂದು 16.5 ಇದೆ. 16.5. ಇಲ್ಲಿಯವರೆಗೆ ನಾವು ಈ ಮಗುವಿನ ಎತ್ತರ, ತೂಕ ಮತ್ತೆ ತೋಳಿನ ಸುತ್ತಳತೆಯನ್ನ ನೋಡಿದ್ವಿ. ಈ ಮಗು ಈಗ 5 ವರ್ಷ ಇದೆ. ಇವತ್ತಿಗೆ ಕರೆಕ್ಟಾಗಿ 5 ವರ್ಷ ಕಂಪ್ಲೀಟ್ ಆಗಿದೆ. ಇಲ್ಲಿಗೆ 5 ವರ್ಷಕ್ಕೆ 114 ಸೆಂಟಿಮೀಟರ್ ಹೈಟ್ ಇದ್ದಾನೆ. 20 kg
ತೂಕ ಇದ್ದಾನೆ, ಮತ್ತೆ 16.5 ಒಂದು ತೋಳಿನ ಸುತ್ತಳತೆ. ಸೊ ಈ ಮಗು ನಾರ್ಮಲ್ ಇದೆಯಾ ಇಲ್ವಾ ಅಂತೇಳಿ ನಾವು ಈ ಚಾರ್ಟ್ ಮೂಲಕ ನೋಡೋಣ. ಮೊದಲನೇದಾಗಿ ಈಗ ಸ್ಟಂಟಿಂಗ್ ಅಂದ್ರೆ ವಯಸ್ಸಿಗೆ ತಕ್ಕ ಉದ್ದ. ಅವನಿಗೆ ಎಷ್ಟಿದ್ದಾನೆ, ವಯಸ್ಸು ಅವನಿಗೆ ಎಷ್ಟಿದೆ, 5 ವರ್ಷ. ಸೊ 5 ವರ್ಷಕ್ಕೆ ನಮಗೆ ಕರೆಕ್ಟ್ ಆಗಿ ಇಲ್ಲಿ 60 ತಿಂಗಳು ಬರುತ್ತೆ. 60 ತಿಂಗಳಿಗೆ ನಾರ್ಮಲ್ ಮಗು ಎಷ್ಟಿರಬೇಕು, 105.3 ಇರಬೇಕು. ಈ ಮಗು 114 ಇದೆ. ಸೊ ಹಾಗಾಗಿ ಕರೆಕ್ಟ್ ಆಗಿ ವಯಸ್ಸಿಗೆ ತಕ್ಕ ಎತ್ತರ ಈ ಮಗು ಇದೆ. ಅದೇ ರೀತಿಯಾಗಿ ವೇಸ್ಟಿಂಗ್, ಎತ್ತರಕ್ಕೆ ತಕ್ಕ ತೂಕ. ಮಗು ಇಷ್ಟು ಎತ್ತರ ಇತ್ತು, 114 ಇತ್ತು. ಸೊ ಇಲ್ಲಿ 14 ಮತ್ತೆ ತೂಕ ಎಷ್ಟಿದೆ, 20 kg ಇದೆ. ಈ ಮಗು ಈ ಚಾರ್ಟ್ ನ ಮುಖಾಂತರ ನೋಡಿದ್ರೆ ನಾವು ನಾರ್ಮಲ್ ಎತ್ತರಕ್ಕೆ ತಕ್ಕ ತೂಕ ಸಮೇತನು ಮಗು ಇದೆ. ನಾವು ಯಾವುದೇ ಮಗುವನ್ನು ತೂಕ ಮಾಡಿದಾಗ ಇಲ್ಲಿ 3 ಕಲರ್ಸ್ ಇದಾವೆ, ಒಂದು ಹಸಿರು, ಇನ್ನೊಂದು ಹಳದಿ ಮತ್ತೆ ಕೆಂಪು. ಇಲ್ಲಿ ಹಸಿರು ಚಾರ್ಟ್ ನಮ್ಗೆ ಏನಾದರೂ ಬಂತು ಅಂದ್ರೆ ಮಗು ಅದು ನಾರ್ಮಲ್ ಮಗು ಅಂತ ಕನ್ಸಿಡರ್ ಮಾಡ್ತೀವಿ. ಅದೇ ರೀತಿಯಾಗಿ ಮಧ್ಯದ ಇಲ್ಲಿ ಏನು ಹಳದಿ ಇದೆಯೋ ಆ ಬಣ್ಣ ಏನಾದರೂ ಬಂದ್ರೆ ಆ ಮಗು ಮೀಡಿಯಂ ಅಲ್ಲಿ ಇದೆ ಅಂತೇಳಿ, ರೆಡ್ ಅಲ್ಲಿ ಬಂದ್ರೆ ನಾವು ಇದನ್ನ ತಗೊಳ್ತೀವಿ.